ಎಲ್ಲರಿಗೂ ನಮಸ್ಕಾರ. HRB ಸ್ಟಡೀಸ್ ಚಾನೆಲ್ಗೆ ಸ್ವಾಗತ. ನಾನು ರೇಖಾ ಭರತ್ರಾಜ್. ನಾವು ಅಧ್ಯಯನ ಮಾಡ್ತಾ ಇರೋದು KPSC ಮತ್ತು KE ಕಡೆಯಿಂದ ಕಂಡಕ್ಟ್ ಮಾಡುವಂತಹ FDA SDA ಗ್ರೂಪ್ ಸಿ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಕನ್ನಡದ ವಿಷಯದ ಬಗ್ಗೆ. ಹಿಂದಿನ ತರಗತಿಯಲ್ಲಿ ನಾವು ಕನ್ನಡದ ಸಮಾನಾರ್ಥಕ ಪದಗಳ ಮೇಲೆ ಅಧ್ಯಯನ ಮಾಡ್ತಾ ಇದ್ವಿ. ಇವತ್ತು ಅದರ ಮುಂದುವರಿದ ಭಾಗವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಿಂದಿನ ವರ್ಷಗಳಲ್ಲಿ ಕೇಳಿರುವಂತಹ ಕನ್ನಡದ ಸಮಾನಾರ್ಥಕ ಪದಗಳು: ಹಂದೆ ಪುಕ್ಕಲ, ಕರಿಮುಖ ಗಣಪತಿ, ಬೆನ್ನೀರು ಬಿಸಿನೀರು, ಭ್ರಮರ ದುಂಬಿ, ಕೇತನ ಬಾವುಟ, ಒಲುಮೆ ಪ್ರೀತಿ, ಕೌಸ್ತುಭಧರ ವಿಷ್ಣು, ಕಡಸು ಹಸು, ಬಾನ್ ಅಂದರೆ ಆಕಾಶ, ಕುರುಳು ಅಂದರೆ ಕೂದಲು, ಪರುವ ಅಂದರೆ ಉತ್ಸವ, ಪರಮೆ ದುಂಬಿ, ನವನೀತ ಬೆಣ್ಣೆ, ಜಗಜಗಿಸು ಪ್ರಕಾಶಿಸು, ಮುನ್ನೀರು ಸಮುದ್ರ, ಮೂರ್ತ ಆಕಾರವಿರುವ, ಸೋಜಿಗ ಆಶ್ಚರ್ಯ, ನೇತಾರ ಮುಖಂಡ, ಭವಣೆ ಕಷ್ಟ, ಆದೇಶ ಆಜ್ಞೆ, ಇಸಿಲ ಕೋಟೆಯೊಳಗಿನ ಊರು, ತುಕಡಿ ಅಂದರೆ ಒಂದು ಚಿಕ್ಕ ಸೇನಾ ವಿಭಾಗ, ಸುಸಾಂಗತ್ಯ ಜೊತೆಗೂಡಿ ಬರುವಿಕೆ, ಇಂಚರ ಇಂಪಾದ ಸ್ವರ, ಅಹಿ ಅಂದರೆ ಉರಗ ಸರ್ಪ, ವೈಜ್ಞಾನಿಕ ವಿಜ್ಞಾನಕ್ಕೆ ಸಂಬಂಧಿಸಿದ, ಅರಿ ಅಂದರೆ ಚೂರು ಮಾಡು, ಕುಕ್ಕಟ ಕೋಳಿ, ಸಹೃದಯ ಸಮಾನ ಮನಸ್ಸುಳ್ಳ, ಚದುರ ಜಾಣ, ಮಹಲು ಸೌಧ, ಎರವಲು ಸಾಲ, ನಿಚ್ಚಣಿಗೆ ಅಂದರೆ ಏಣಿ, ಕುರುಹು ಅಂದರೆ ಗುರುತು, ತಿರೆ ಅಂದರೆ ಭೂಮಿ, ಪದ್ಮಜ ಬ್ರಹ್ಮ, ಸಾತಿನ್ ಗ್ರಾಮ ಸೇವಕಿ, ಊಟೆ ಬುಗ್ಗೆ, ಕದಳಿ ಅಂದರೆ ಬಾಳೆ, ವೈಶಾಖ ಅಂದರೆ ಬೇಸಗೆ, ನಿರ್ವಾಣ ಮೋಕ್ಷ, ಮೃಷೆ ಸುಳ್ಳು, ವಜ್ರಧರ ಇಂದ್ರ, ಶಿಬಿಕೆ ಚಟ್ಟ, ಅಮರ ಮರಣವಿಲ್ಲದ, ಕಳೇಬರ ಅಂದರೆ ಮೃತದೇಹ, ಬೆನ್ನತ್ತು ಸದಾ ಹಿಂಬಾಲಿಸು, ತ್ರಿನೇತ್ರ ಶಿವನ ಮೂರನೇ ಕಣ್ಣು, ಭೂತ ಅಂದರೆ ಆಗಿ ಹೋದ ಕಾಲ, ಸಲಾಪ ಒಳ್ಳೆಯ ಮಾತುಕತೆ, ಅಂಬುಜ ಅಂದರೆ ಕಮಲ, ಚಲ ಅಂದರೆ ಚಲಿಸುವ, ತಿಂಗಳು ಚಂದ್ರ, ವೈಚಾರಿಕತೆ ವಿಚಾರಶೀಲವುಳ್ಳ, ಧುರಂಧರ ಹೊಣೆಗಾರ, ಚಾರಣ ಸಂಚಾರ, ಹೊಸಗೆ ಉತ್ಸವ, ಅಮೂರ್ತ ಆಕಾರವಿಲ್ಲದ, ಆಧಿ ಮನೋರೋಗ, ವಿಸರ ಗುಂಪು, ಪುಲ್ಲವಡಿಗ ಅಂದರೆ ಹೂವು ಮಾರುವವನು, ಕಟ್ಟಳಲು ಅತಿಯಾದ ದುಃಖ, ಚಿಪ್ಪಿಗ ಬಟ್ಟೆ ಒಲೆಯುವವನು, ಗೌಳಿಗ ದನ ಕಾಯುವವನು, ದುಗುಡ ದುಃಖ. ಇದಿಷ್ಟು ಇಂದಿನ ವರ್ಷಗಳಲ್ಲಿ ಕೇಳಿರುವಂತಹ ಸಮಾನಾರ್ಥಕ ಪದಗಳು. ಮುಂದಿನ ಪರೀಕ್ಷೆಗಳಲ್ಲಿ 1 ಅಥವಾ 2 ಅಂಕಗಳಿಗೆ ರಿಪೀಟ್ ಆಗಬಹುದು. ಆದರೆ ಈ ಸಮಾನಾರ್ಥಕ ಪದ ಅನ್ನೋದು ಸಾಗರ ಇದ್ದಾಗೆ, ಇಷ್ಟರಲ್ಲೇ ಕೇಳಬೇಕು ಅಂತ ಲಿಮಿಟೇಷನ್ ಇಲ್ಲ. ಹಾಗಾಗಿ ನಾವು ಹೆಚ್ಚಿನ ಅಧ್ಯಯನವನ್ನು ಮಾಡಬೇಕು. ಅದಕ್ಕೆ ಟ್ರಿಕ್ಸ್ ಹೇಳೋದಾದರೆ, ಕನ್ನಡ ಸಾಹಿತ್ಯ ಪರಿಷತ್ನವರು ಕನ್ನಡ ರತ್ನಕೋಶ ಅನ್ನೋ ಬುಕ್ಕನ್ನು ಬಿಟ್ಟಿದ್ದಾರೆ. ಈ ಬುಕ್ಕಲ್ಲಿ ಬರುವಂತಹ ಎಲ್ಲ ಪದಗಳನ್ನು ನಾವು ಓದಿ ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಇದನ್ನು ಹೇಗೆ ಓದೋದು? ಉದಾಹರಣೆಗೆ ಅಂಗ್ರಿ, ಇದು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿರುವಂಥದ್ದು. ಅಂಗ್ರಿ ಅಂದರೆ ಪಾದ, ಹೆಜ್ಜೆ. ಈ ಎಲ್ಲ ಪೇಜ್ಗಳನ್ನು ಓದಿ ನಾವು ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಈ ಪೇಜಲ್ಲಿ ಇರುವಂತಹ ಅಂಗ್ರಿ, ಇದು ಈ ಪೇಜಲ್ಲಿದೆ. ಈ ಪೇಜಲ್ಲಿರುವಂತಹ ಎಲ್ಲ ಪದಗಳನ್ನು ಓದೋದು. ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ನಮ್ಗೆ ಅನಿಸುತ್ತೋ ಅದನ್ನು ನಾವು ಟಿಕ್ ಮಾಡ್ಕೊಳ್ಳೋದು. ಉದಾಹರಣೆಗೆ ಅಂಗಜ ಅಂದರೆ ಮನ್ಮಥ, ಅಂಗದ ಅಂದರೆ ತೋಳಿನ ಬಳೆ. ಈ ರೀತಿ ನಮ್ಗೆ ಯಾವುದು ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಅದನ್ನು ನಾವು ಟಿಕ್ ಮಾಡಿಕೊಂಡು ಅಧ್ಯಯನ ಮಾಡ್ತಾ ಬರೋದು. ಇನ್ನೊಂದು ಉದಾಹರಣೆ ನೋಡೋದಾದರೆ, ಬೆನ್ನೀರು, ಇದು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿರುವಂಥದ್ದು. ಬೆನ್ನೀರು ಅಂದರೆ ಬಿಸಿ ನೀರು. ಈ ಪೇಜಲ್ಲಿ ಹಿಂದೆ ಮುಂದೆ ಯಾವ ಪದಗಳಿದ್ದಾವೆ, ಅಕ್ಕಪಕ್ಕದಲ್ಲಿ ಯಾವುದು ಇಂಪಾರ್ಟೆಂಟ್ ಪದಗಳಿದ್ದಾವೆ, ಇದನ್ನು ನೋಡ್ಕೊಳ್ಳೋದು. ಅದನ್ನು ಯಾವುದು ಇಂಪಾರ್ಟೆಂಟ್ಸ್ ಅನಿಸುತ್ತೋ ಅದನ್ನು ಈ ರೀತಿ ಟಿಕ್ ಮಾಡಿಕೊಂಡು ಪರೀಕ್ಷೆ ಹತ್ರ ಬರೋವರೆಗೂ ಅದನ್ನೇ ರಿವಿಷನ್ ಮಾಡ್ತಾ ಬರೋದು. ಈ ರೀತಿ ಮಾಡೋದ್ರಿಂದ
ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾಕೆಂದರೆ ನಾವು ಕನ್ನಡದಲ್ಲಿ ಮಾರ್ಕ್ಸನ್ನು ಕಳ್ಕೊಳ್ಳೋದು ಈ ಸಮಾನಾರ್ಥಕ ಪದಗಳು ಅನ್ನೋ ಟಾಪಿಕ್ ಮೇಲೇ. ಎಲ್ಲಿ ಪದಗಳನ್ನ ತೆಗಿತಾರೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಇಂದಿನ ವರ್ಷದ ಪ್ರಶ್ನೆಗಳನ್ನು ಆಧಾರವಾಗಿಟ್ಕೊಂಡು ಆ ಪೇಜಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪದಗಳನ್ನು ಟಿಕ್ ಮಾಡಿಕೊಂಡು ರಿವಿಷನ್ ಮಾಡೋದ್ರಿಂದ ನಾವು ಈ ಟಾಪಿಕ್ ಮೇಲೆ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು. ಇದ್ರ ಜೊತೆಗೆ 8, 9, 10ನೇ ತರಗತಿಯ ಕನ್ನಡ ಪುಸ್ತಕದಲ್ಲಿರುವಂತಹ ಪದಗಳನ್ನು ಸಹ ಅಧ್ಯಯನ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.